ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ಅಕ್ರಮ ವರ್ಗಾವಣೆ ಹಾಗೂ ಅವ್ಯವಹಾರ ಪ್ರಕರಣಗಳನ್ನು ಖಂಡಿಸಿ ಸತತವಾಗಿ 4 ದಿನಗಳಿಂದ ಜಿಲ್ಲಾ ಭಾರತೀಯ ಜನತಾ ಪಕ್ಷದಿಂದ ಧರಣಿ ಸತ್ಯಾಗ್ರಹ ಬೀದರ್ನಲ್ಲಿ ನಡೆಸಲಾಯಿತು. ದಿನಾಂಕ 21/8/2026ರಂದು ಸಚಿವ ಬಿ ನಾಗೇಂದ್ರ ಅವರ ಪ್ರತಿಕೃತಿ ದಹನ ಮಾಡುವುದರ ಮೂಲಕ ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ಧರಣಿ ಸತ್ಯಾಗ್ರಹ ಮುಕ್ತಾಯಗೊಳಿಸಲಾಯಿತು. ಸಚಿವ ಬಿ ನಾಗೇಂದ್ರ ಅವರ ಪ್ರತಿಕೃತಿ ದಹನ ಮಾಡಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕಿಡಿಕಾರಿದರು. ಕಾಂಗ್ರೆಸ್ನವರು ಬಿ ನಾಗೇಂದ್ರ ರಾವ್ ಅವರಿಗೆ ಸಚಿವ ಸ್ಥಾನ ಕೊಡುವಾಗ ಭ್ರಷ್ಟಾಚಾರದ ಆರೋಪದ ಬಗ್ಗೆ ನಿರ್ಲಕ್ಷ್ಯ ಮಾಡಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಆರೋಪವನ್ನ ಹೊತ್ತಿ ಕೋರ್ಟಿನಿಂದ ಜಾಮೀನಿನ ಮೇಲೆ ಇದ್ದ ವ್ಯಕ್ತಿಗೆ ಸಚಿವ ಸ್ಥಾನ ನೀಡಿ ಹೊಸ ಮಾದರಿ ಸೃಷ್ಟಿ ಮಾಡಲಾಗಿದೆ. ಬಿಜೆಪಿಯ ವರಿಷ್ಠ ನಾಯಕರಾದ ಲಾಲಕೃಷ್ಣ ಅಡ್ವಾಣಿಯ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದ ಮೇಲೆ ಅಡ್ವಾಣಿಯವರು ತಮ್ಮ ಸಚಿವ ಹಾಗೂ ಸಂಸದ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುವುದರ ಮೂಲಕ ದೇಶಕ್ಕೆ ಮಾದರಿಯಾಗಿದ್ರು. ಆದರೆ ಕಾಂಗ್ರೆಸ್ಸಿಗರು ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವ ವ್ಯಕ್ತಿಗೆ ಮಂತ್ರಿ ಸ್ಥಾನ ನೀಡಿ ಹೊಸ ಪರಿಪಾಠ ಸೃಷ್ಟಿ ಮಾಡ್ತಾ ಇದ್ದಾರೆ ಎಂದು ವ್ಯಂಗ್ಯವಾಗಿ ಮಾತನಾಡಿದರು. ವಾಲ್ಮೀಕಿ ನಿಗಮದ ಹಣವನ್ನು ದುರ್ಬಲ ಜನಾಂಗದ ಅಭಿವೃದ್ಧಿಗೆ ಸೇರಬೇಕಾಗಿತ್ತು. ಆದರೆ ಈ ಹಣವನ್ನು ನೇರವಾಗಿ ಭ್ರಷ್ಟಾಚಾರದ ಮೂಲಕ ಬ್ಯಾಂಕಿನಿಂದ ಹಣವನ್ನು ಬೋಗಸ್ ಅಕೌಂಟ್ಗೆ ವರ್ಗಾವಣೆ ಮಾಡಿ ಈ ಹಣದಿಂದ ಲೋಕಸಭೆ ಚುನಾವಣೆಯಲ್ಲಿ ಉಪಯೋಗಿಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಮಾಜಿ ಸಚಿವ ಭಗವಂತ ಖೂಬಾ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ನೈತಿಕತೆಯೇ ಇಲ್ಲ, ಇಂದು ಭ್ರಷ್ಟಾಚಾರಕ್ಕೆ ಪ್ರಾಧಾನ್ಯತೆ ನೀಡಲಾಗ್ತಾ ಇದೆ. ರಾಜ್ಯದ ಕಾಂಗ್ರೆಸ್ ನಾಯಕರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ರಾಜ್ಯದ ವಾಲ್ಮೀಕಿ ನಿಗಮದ ಹಗರಣ ಇದಕ್ಕೆ ಜ್ವಲಂತ ಉದಾಹರಣೆಯಾಗಿದೆ ಎಂದರು. ಈ ಪ್ರತಿಭಟನೆಯಲ್ಲಿ ಅರ್ಹಂತ ಸಾವಳೆ, ಶಶಿ ಹೋಸಳ್ಳಿ, ಖಂಡೂಬಾ ಕೆಟ್ಗೆ, ಗುರುನಾಥ್ ಜಾಂತಿಕರ್, ಬಸವರಾಜ್ ಪವಾರ್, ಅಶೋಕ್ ಕುಮಾರ್ ಕರಂಜಿ, ಗೌತಮಿ ಲುಂಬಿನಿ ಗೌತಮ್, ಶ್ರೀಮತಿ ವಿಜಯಲಕ್ಷ್ಮಿ ಕೌಟ್ಗಿ, ರಾಜ್ಕುಮಾರ್ ಪಾಟೀಲ್, ನೇಮತಾಬಾದ್, ಸಂಗಮೇಶ್ ನಾಸಿಕಾರ್, ಗುರುನಾಥ್ ರಾಜಗಿರ, ಅಶೋಕ್ ಹೊಕ್ರಾಣೆ, ಶಿವರಾಜ್ ಅಲ್ಮಾಜೆ, ರವಿ ನಿಜಾಂಪುರೆ, ರಾಮಶೆಟ್ಟಿ ಪನ್ನಾಳೆ, ಬಸವರಾಜ ಪಾಟೀಲ್ ಕಮಲ್ನಗರ್, ಶ್ರೀನಿವಾಸ ಚೌಧರಿ ಸೇರಿದಂತೆ ಅನೇಕ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಕೊಡಲೇಬೇಕು ನಾಗೇಂದ್ರಗೆ ಭ್ರಷ್ಟ ನಾಗೇಂದ್ರಗೆ ಎಲ್ಲಿಗೆ ಹೋಯ್ತು ವಾಲ್ಮೀಕಿ ಹಗರಣ ಹಣ ಎಲ್ಲಿಗೆ ಹೋಯ್ತು? ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ವಾಲ್ಮೀಕಿ ಹಗರಣದ ಹಣ ಎಲ್ಲಿಗೆ ಹೋಯ್ತು? ವಾಲ್ಮೀಕಿ ಹಗರಣದ ಹಣ ಎಲ್ಲಿಗೆ ಹೋಯ್ತು? ವಾಲ್ಮೀಕಿ ನಿಗಮ ಹಣ ಎಲ್ಲಿಗೆ ಹೋಯ್ತು? ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಭ್ರಷ್ಟ ಬಿ ನಾಗೇಂದ್ರ ಅವರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಸೇರ್ಪಡೆಯಾಗಿರುವುದಕ್ಕೆ ಭಾರತೀಯ ಜನತಾ ಪಕ್ಷ ಕಳೆದ 1 ವಾರದಿಂದ ಇಡೀ ಕರ್ನಾಟಕದಲ್ಲಿ ವಿಧಾನಸಭೆ ಒಳಗೆ ಮತ್ತು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ರಾಜೀನಾಮೆ ತಗೊಳ್ಬೇಕು ಒತ್ತಡವನ್ನು ಹಾಕಲಿಕ್ಕೆ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಹೀಗೆ ಬೀದರ್ದಲ್ಲಿಯೂ ಕೂಡ ಬೀದರ್ ಬಿಜೆಪಿಯ ಜಿಲ್ಲಾ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಧರಣಿಯನ್ನ ಮಾಡಿ ಇವತ್ತ ತಾತ್ಕಾಲಿಕವಾಗಿ ಕೊನೆಗಾಣಿಸಿದ್ದೀವಿ. ಆದರೆ ಬಿ ನಾಗೇಂದ್ರ ಅವರು ಎಲ್ಲಿ ತನಕ ರಾಜೀನಾಮೆ ಕೊಡುವುದಿಲ್ಲ ಅಲ್ಲಿಯ ತನಕ ಅವರ ವಿರುದ್ಧ ವಿನೂತನವಾದಂತಹ ಹೋರಾಟಗಳು, ಧರಣಿಗಳು, ಅವರ ವಿರುದ್ಧ ಭಾರತೀಯ ಜನತಾ ಪಕ್ಷ ಮುಂದುವರಿಸಿಕೊಂಡು ಹೋಗ್ತಿದೆ ಅನ್ನುವಂಥದ್ದನ್ನ ಬೀದರ್ ಜಿಲ್ಲೆಯ ಜನತೆಗೆ ಮಾಧ್ಯಮದ ಮುಖಾಂತರ ನಾವು ಹೇಳಕ್ಕೆ ಇಷ್ಟನ್ನ ಪಡ್ತೀವಿ. देखिए बी नागेंद्र 187 करोड़ जो पैसा डायरेक्ट बैंक अकाउंट से जो ट्रांसफर किया है वो सीधा सीधा कांग्रेस हाईकमांड को दिया है और उसके ऊपर ऑलरेडी सीबीआई की जांच चल रही है।
कांग्रेस के बड़े बड़े नेताओं के नाम उजागर करूंगा ऐसा धमकी दे करके उन्होंने फिर से एक बार मंत्रिमंडल में आया है। तो ये कांग्रेस हाईकमांड डर गया है क्योंकि भ्रष्टाचार उन कहने के पर ही किया है, इसके कारण फिर से एक बार उसको मंत्री पद दिया है। सर आप पर कांग्रेस डर गया बोल के सेशन चलने नहीं दे रहा बोल के उन्होंने खुद कांग्रेस वाले खुद ಅಧ್ಯಕ್ಷರು ಮೊನ್ನೆ ವಿಧಾನಸಭೆ ಕಲಾಪ ಪ್ರಾರಂಭ ಮಾಡಿದ್ದಾಗ ನಾವೆಲ್ಲ ಒಳಗಡೆ ವಿಧಾನಸೌಧ ಒಳಗಡೆ ಹೋರಾಟ ಮಾಡ್ತೀವಿ, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡಬೇಕು ಅಂತಿದ್ದಕ್ಕೆ ನಾವು ಕಳೆದ 4 ದಿವಸದಿಂದ ಇವತ್ತು ಜಿಲ್ಲಾ ಉಸ್ತುವಾರಿಗಳ ಕಚೇರಿಯ ಎದುರುಗಡೆ 4 ದಿವಸದ ಯಶಸ್ವಿ ಹೋರಾಟವನ್ನು ಇವತ್ತು ಕೂಡ ನಾವು ರಾಜ್ಯಾಧ್ಯಕ್ಷರ ಒಂದು ಆದೇಶದಂತೆ ಕೊನೆಗೊಳಿಸಿದ್ದೀವಿ. ನಾಡಿದ್ದು ಸೋಮವಾರದಿಂದ ಇನ್ನೂ ವಿನೂತನವಾದಂತಹ ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೀವಿ. ನಾಗೇಂದ್ರ ಇದೇ ಕಾರಣಕ್ಕಾಗಿ ಒಂದ್ಸಲ ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ನಿನ್ನೆ ಸದನದಲ್ಲಿಯೇ ನಮ್ಮ ವಿರೋಧ ಪಕ್ಷದ ನಾಯಕರು ನಾಗೇಂದ್ರನ ವಿರುದ್ಧ FIR ಇಲ್ಲ ಅಂದಾಗ 24 FIRಗಳು ಜೊತೆಯಲ್ಲಿ ಸಿಬಿಐ ಕೊಟ್ಟಿರುವಂತ ಸಿಬಿಐ ಇದರಲ್ಲಿ ಚಾರ್ಜ್ ಶೀಟ್ ಇರುವಂತ 3 ಆರೋಪ ಪಟ್ಟಿಗಳನ್ನು ಕೂಡ ಸಲ್ಲಿಸಿದ್ದಾರೆ. ಆದ್ರೂ ಕೂಡ ಕಾಂಗ್ರೆಸ್ ಬಿಜೆಪಿ ಭ್ರಷ್ಟರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಭ್ರಷ್ಟರನ್ನು ರಕ್ಷಿಸೋದಕ್ಕೋಸ್ಕರ ಇವತ್ತು ವಿಧಾನಸೌಧದಲ್ಲಿ ಹೋರಾಟ ಮಾಡ್ತಾ ಇದೆ. ಇದು ಕಾಂಗ್ರೆಸ್ನ ನಾಚಿಕೆಗೇಡಿನ ಎಲ್ಲೇ ಮೀರಿದೆ. ಅವರು ಭ್ರಷ್ಟಾಚಾರಕ್ಕಾಗಿ ಏನು ಮಾಡ್ತೀವಿ ಅಂತ ಸಾಬೀತು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಈಗಲೂ ಕೂಡ ನಾವು ಒತ್ತಾಯ ಮಾಡ್ತೀವಿ, ಈ ಕೂಡಲೇ ನಾಗೇಂದ್ರನ್ನು ರಾಜೀನಾಮೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಬಹಳ ಜನ ಭ್ರಷ್ಟರಲ್ಲಿ ಸಿಗ್ತಾರ, ಆದ್ರೆ ಕೂಡಲೇ ನಾಗೇಂದ್ರನ್ನ ನಾವು ರಾಜೀನಾಮೆ ಕೊಡ್ಬೇಕು ಅಂದ್ರೆ ಜಾತಿ ತಂದಿಕ್ತಾ ಇದ್ದಾರೆ. ಜಾತಿ ನಾಗೇಂದ್ರ ಬೇರೆ ಜಾತಿಯ ದುಡ್ಡು ಹೊಡೆದಿಲ್ಲ. ಯಾವ ವಾಲ್ಮೀಕಿ ಸಮಾಜದ ಬಡ ಮಕ್ಕಳಿಗೆ, ಬಡ ರೈತರಿಗೆ, ಬಡ ಯುವಕರಿಗೆ ಹೋಗ್ಬೇಕಾಗಿತ್ತು ಆ ದುಡ್ಡನ್ನು ಇವತ್ತು ನಾಗೇಂದ್ರ ಕೊಳ್ಳೆ ಹೊಡೆದಾನ. ಅವಾಗ ಅವನಿಗೆ ಜಾತಿ ಗೊತ್ತಾಗ್ಲಿಲ್ವಾ, ಇವತ್ತು ಜಾತಿ ಗೊತ್ತಾಗ್ತಾ ಇದೆ. ಅದಕ್ಕೆ ಜಾತಿ ಕಾರ್ಡ್ ಆಡ್ಲಾರ್ದೇನೆ ಕೂಡಲೇ ಅವ್ರು ರಾಜೀನಾಮೆ ಕೊಡಬೇಕು. ನಿಮ್ಗೆ ಅದೇ ಜಾತಿ ಮಾಡ್ಬೇಕಾಗ್ಯದ ಅಂದ್ರೆ ಇನ್ನೂ ಅನೇಕ ಜನ ಕಾಂಗ್ರೆಸ್ ನಲ್ಲಿ ಆ ಜಾತಿ ಅವ್ರು ಮೋಟಮ್ಮನ ಮಗಳಿದ್ದಾಳೆ, ಒಬ್ಬ ಮಹಿಳೆ ಕೊಟ್ಟಾಗೈತೆ ಮಾಡ್ರಿ, ನೀವು ನಮ್ದು ಒತ್ತಾಯ ಇದೆ. ಆದ್ರೆ ನಾಗೇಂದ್ರನ್ ಮಾತ್ರ ಕೂಡಲೇ ಕೈ ಬಿಡಬೇಕು ಅಂತ ಇಲ್ಲಿ ಹೋರಾಟ ಮಾಡ್ತೀವಿ ಸರ್.